ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 2 ಸಾಮುವೇಲ 16ನೇ ಅಧ್ಯಾಯ 12ನೇ ವಚನ ನಾವು ಓದಿಕೊಳ್ಳೋಣ. ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಇವತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂದು ಹೇಳಿದನು. ಹಾಲೆಲೂಯ. ಇವತ್ತು ನೀವು ಯಾವ ಶಾಪಕ್ಕೆ ಒಳಗಾಗಿದ್ದೀರಾ? ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಿಮ್ಮ ಶಾಪಕ್ಕೆ ಬದಲಾಗಿ ಆಶೀರ್ವಾದವನ್ನು ದೇವರು ಅನುಗ್ರಹಿಸುವಂತವರಾಗಿದ್ದಾರೆ. ನಿಮ್ಮ ಕಷ್ಟಕ್ಕೆ ಬದಲಾಗಿ ದೇವರು ಸುಖವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಿಮ್ಮ ಕಣ್ಣೀರಿಗೆ ಬದಲಾಗಿ ದೇವರು ಸಂತೋಷವನ್ನು ಅನುಗ್ರಹಿಸುವವನಾಗಿದ್ದಾನೆ. ನಿಮ್ಮ ದುಃಖಕ್ಕೆ ಬದಲಾಗಿ ದೇವರು ಆನಂದವನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ಸೋಲಿಗೆ ಬದಲಾಗಿ, ನಿಮ್ಮ ಸೋಲಿಗೆ ಬದಲಾಗಿ ದೇವರು ನಿಮಗೆ ಜಯವನ್ನು ಕೊಡುವ ದೇವರಾಗಿದ್ದಾರೆ. ರೋಗಕ್ಕೆ ಬದಲಾಗಿ ನಿಮಗೆ ಆರೋಗ್ಯವನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ನಿಮ್ಮ ನೋವಿಗೆ ಬದಲಾಗಿ ಸಮಾಧಾನವನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ಕೋಪಕ್ಕೆ ಬದಲಾಗಿ ನಿಮಗೆ ಶಾಂತಿಯನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ನಿಮಗಿರುವ ಬಾಧೆಗಳ ಬದಲಾಗಿ ದೇವರು ನಿಮಗೆ ನೆಮ್ಮದಿಯನ್ನು ಕೊಡುವ ದೇವರಾಗಿದ್ದಾರೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ.